ನಾನು ಹೇಳಿಲ್ವಾ ಇವರೇನೋ ದೊಡ್ಡದಾಗಿ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ? ಈಗ ಕಾವೇರಿಗೆ ಆಕ್ಸಿಡೆಂಟ್ ಮಾಡಿಸಿ ಅವಳನ್ನ ಮುಗಿಸೋದಕ್ಕೆ ಹೊರಟಿದ್ದಾರೆ. ಒಬ್ರು ಕೈದಿ, ಜೈಲು, ಹಾಗೆ ಹೀಗೆ ಅನ್ಕೊಂಡು ಹೊರಟ್ರು. ಇನ್ನೊಬ್ರು ತಮ್ಮ ಅಂತ ನೆಪ ಹೇಳ್ಕೊಂಡು ಇಲ್ಲಿ ನಿಂತಿದ್ದಾರೆ. ಮಲ್ಲಿಕಾ, ಅಷ್ಟು ಚೀಪ್ ಲೆವೆಲ್ ಗಿಳಿಯುವಂತ ಕ್ಯಾರೆಕ್ಟರ್ ನಂದಲ್ಲ. ಈ ಆಕ್ಸಿಡೆಂಟ್ ನೀನೇ ಯಾಕೆ ಮಾಡ್ಸಿರ್ಬಾರ್ದು? ಅದೇನು ಹೇಳ್ತಾರಲ್ಲ, ಹಣ್ಣು ತಿಂದವನು ತಪ್ಪಿಸ್ಕೊಂಡ, ಸಿಪ್ಪೆ ತುಳ್ದವನು ಸಿಕ್ಕಾಕೊಂಡ ಅಂತ. ಹಾಗಾಯ್ತು ನಿಮ್ ಕತೆ. ನಾನು ನಿಮ್ಮ ಮೇಲೆ ಅನುಮಾನ ಪಟ್ಟು ಅದು ನಿಜ ಆಗಿದ್ದಕ್ಕೆ ನೀವು ಅದನ್ನ ನನ್ನ ಮೇಲೆ ತಿರುಗಿಸೋದಕ್ಕೆ ನೋಡ್ತಾ ಇದ್ದೀರಾ? ಇವಾಗ ಹಾಸ್ಪಿಟಲ್ಗೆ ಹೋದ್ರೆ ಯಾರು ಆಕ್ಸಿಡೆಂಟ್ ಮಾಡಿಸಿದ್ದಾರೆ, ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಗೊತ್ತಾಗತ್ತೆ. ಗೊತ್ತಾಗ್ಲೇಬೇಕು. ಅಕ್ಕ, ಅಯ್ಯೋ ದೇವ್ರೇ, 2 ಕತ್ತಿ ನಡುವೆ ತಲೆ ಕೊಟ್ಟಾದ್ರೂ ಜೀವನ ಸಾಗಿಸ್ಬಿಡ್ಬೋದು. ಆದ್ರೆ ಈ 2 ಹೆಣ್ಣು ಮಕ್ಕಳ ನಡುವೆ ತಲೆ ಕೊಟ್ಟು ಜೀವನ ಸಾಗಿಸೋದಕ್ಕೆ ಆಗೋದೇ ಇಲ್ಲ ರೀ. ಇನ್ನು ಏನ್ರಿ ಅಲ್ಲೇ ಮಾತಾಡ್ಕೊಂಡು ನಿಂತಿದ್ದೀರಾ? ಬನ್ರಿ. ಡಾಕ್ಟರ್ 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 ಏನಾಯ್ತು? ಈಗ ಪ್ರಜ್ಞೆ ಬಂದಿದೆ. 5 ನಿಮಿಷ ವೇಟ್ ಮಾಡಿ, ಹೇಳ್ತೀನಿ. ಇರಮ್ಮ 1 ನಿಮಿಷ. ಇರಿ ಸಿಸ್ಟರ್, ಹೆಲ್ಪ್ ಮಾಡಿ. ನಿಧಾನ. ಕಾವೇರಿ, ಹೀಗೆಲ್ಲ ದಿಢೀರಂತ ಎದ್ದೇಳ್ಬಾರ್ದು. ನಿಧಾನಕ್ಕೆ ಹುಷಾರಾಗಿ ಕೂತ್ಕೋಬೇಕು. ಓಕೆನಾ? ಈಗ ಹೇಗಿದೆ? ಸುಸ್ತಿದ್ಯಾ? ಮೈಕೈ ನೋವಿದ್ಯಾ? ತುಂಬ ಸುಸ್ತಿದೆ. ಮೈಕೈ ತುಂಬ ನೋವ್ತಿದೆ ಡಾಕ್ಟರ್. ಏನಾಗಲ್ಲಮ್ಮ, ಸಂಜೆ ಹೊತ್ತಿಗೆ ಹುಷಾರಾಗ್ತೀಯ. ನನಗೇನಾಗಿದೆ? ಹಣೆಗೆ ಪೆಟ್ಟಾಗಿದೆ, ಕೈ ಮೂಳೆ ಮುರಿದಿದೆ, ಹಾಗಾಗಿ ಬ್ಯಾಂಡೇಜ್ ಹಾಕಿದ್ದೀವಿ. ಅದಕ್ಕಿಂತ ಇನ್ನೊಂದು ದೊಡ್ಡ ವಿಷಯ ಇದೆ. ಏನು ಡಾಕ್ಟರ್? ನೀವು ಧೈರ್ಯ ತಂದ್ಕೋಬೇಕು. ಮನಸ್ಸಿಗೆ ನೋವು ಮಾಡ್ಕೊಳ್ಳಲ್ಲ ಅಂತ ಅಂದರೆ ಹೇಳ್ತೀನಿ. ಹೇಳಿ ಡಾಕ್ಟರ್. ನಿಮ್ಮ ಮಗುನ ಕಾಪಾಡ್ಕೊಳಕ್ಕಾಗಲಿಲ್ಲ.